ಬಾ. ತಿರ್ಗಾ ಅಲ್ಲಿಗೆ ಹೋಗ್ರಿ, ಬಂದ್ರಲ್ಲ ಹಂಗೆ ಹೋಗ್ಬಿಡಿ. ಏಯ್ ಸರ್ ನಮಸ್ತೆ. ನಮಸ್ತೆ ಸರ್. ತುಂಬ ಹೆಸರುವಾಸಿಗೆ ಗಗನ್ ಅಂತ ಹೇಳಿ ಮಾಗಡಿ. ಚಿಕ್ಕ ವಯಸ್ಸಿಗೆ ಒಂದು ದೊಡ್ಡ ಸಾಧನೆ ಮಾಡಿದ್ದೀರಾ. ಹಾಂ ಸರ್. ಎತ್ತುಗಳು ಕರುಗಳೆಲ್ಲ ಕಟ್ಕೊಂಡು ತುಂಬ ಮಾಗಡಿ ಗಗನ್ ಅಂದರೆ ಇಡೀ ಹಳ್ಳಿಕರ್ ಫೀಲ್ಡಲ್ಲೇ ಒಂದು ಹೆಸರಾಗಿದೆ. ಸರ್ ನಿಮಗೆ ಯಾವಾಗಿಂದ ಇದು ಸ್ಟಾರ್ಟ್ ಆಗಿದ್ದು, ಏನಕ್ಕೆ ಮಾಡ್ತಾ ಇದ್ದೀರಾ, ಹಳ್ಳಿ ಕರು ಏನಕ್ಕೆ ನಿಮಗೆ ಪ್ರೀತಿ ಇದೆಲ್ಲ ಹೇಳಿ ಸರ್. ನಮಗೆ ಮುಂಚೆ ನಮ್ಮ ತಾತವ್ರು ಕಟ್ತಿದ್ರು, ನಮ್ಮ ಅಪ್ಪವ್ರು ಕಟ್ತಿದ್ರು. ಅವ್ರಂದರೆ ನಮ್ಮಂಗೆ ಹಿಂಗೆ 10 ಜೊತೆ 20 ಜೊತೆ ಎಲ್ಲ ಕಟ್ಕೊಂತಿರ್ಲಿಲ್ಲ. ಸುಮ್ಮನೆ ಒಂದೊಂದು ಜೊತೆ ಇಲ್ಲ 3-4 ಕರ ಕಟ್ಕೊಂಡು ಸಾಕೋರು. ಮಾರ್ಗಿ ಪರಿಚಯ ಒಂದು ಮಾಡ್ಕೊಂಡು ಜಾತ್ರೆಯಲ್ಲಿ ಒಂದ್ಸತಿ ಮಾಗಡಿ ಜಾತ್ರೆಯಲ್ಲಿ ಒಂದೇ ಕಟ್ತಿದ್ದವರು, ಕಟ್ಬಿಟ್ಟು ಮಾರೋರು. ನಾವು ಘಾಟಿ, ಕೆಂಗಲ್ಲು, ಸಿದ್ಧಗಂಗಿ, ಮಾಗಡಿ 4 ಜಾತ್ರೆನೂ ಮಾಡ್ತೀವಿ ಸರ್. ಆಮೇಲೆ ನಮಗೇನೋ ಇದೊಂಥರ ಹುಚ್ಚಾಗ್ಬಿಟ್ಟೈತೆ ಸರ್. ಕಟ್ತಿದ್ರು, ಬಟ್ ನಮ್ಮಂಗೆ ಅವ್ರು ಜಾಸ್ತಿ ಹುಚ್ಚದಿಸ್ಕೊಂಡಿರಲಿಲ್ಲ. ಬರೀ ಮಾಗಡಿ ಜಾತ್ರೆ ಟೈಮ್ಗೆ ಒಂದು 4 ಕರುಗಳು ಸಾಕಿ ಜಾತ್ರೆಯಲ್ಲಿ ಮಾರೋರು, ಆಮೇಲೆ ಸುಮ್ಮನೆ ಆಗೋರು. ನಾವೀಗ ನಮ್ಮ ಮನೇಲಿ ವರ್ಷ 9 ಕಾಲನೂ ಕಟ್ತಾ ಇದೀವಿ ಸರ್. ಎನಿ ಟೈಮ್ ಕರುಗಳು ಆಗಿರ್ಬೋದು, ಏನಾದ್ರು ನಾವು 4ನೇ ಕ್ಲಾಸ್ 5ನೇ ಕ್ಲಾಸಿಂದನೂ ವ್ಯಾಪಾರ ಮಾಡ್ತೀವಿ ಸರ್. ಗಗನ್ ಅವರೇ, ನಿಮಗೆ ಇದೆಲ್ಲ ಹೆಂಗಿರಬೇಕು? ಹಳ್ಳಿ ಕಾರಲ್ಲಿ ಕೆಲವು ಜಾತಿ ಕುಲ ಎಲ್ಲ ಹೇಳ್ತಾರೆ ಡಿಫ್ರೆಂಟ್ ಇರಬೇಕು ಅಂತಾರೆ. ತಂದು ಕೊಡೋದಾಗ್ಲಿ ಮಾಡಬೇಕಂದ್ರೆ ಸ್ವಲ್ಪ ಅದಕ್ಕೆ ಎಲ್ಲ ಕಲ್ತ್ಕೊಬೇಕು. ನೀವು 4ನೇ ಕ್ಲಾಸಲ್ಲೇ ಕಲ್ತ್ರಿ ಅಂದರೆ ಇದಕ್ಕೆ ಕಾರಣ ಏನು? 4ನೇ ಕ್ಲಾಸಲ್ಲಿ ನೀವು ಕಲ್ತಿದ್ಗೆ ಕಾರಣ ಏನು ಅಂದರೆ, ಹಿಂಗೆ ನಾವು ಒಂದು 10-15 ಜೊತೆ ದನ ತಗೊಂಡು ಮಾರಿದೆ. ಅದ್ರಲ್ಲಿ ತುಂಬ ಲಾಸು ಆಯಿತು. ನಾನು 7ನೇ ಕ್ಲಾಸಲ್ಲಿ ಸಿದ್ಧಗಂಗಿ ಜಾತ್ರೆಯಲ್ಲಿ ಮೆರವಣಿಗೆ ಮಾಡಿದೆ. ಅವತ್ತೇ 7.5 ಲಕ್ಷ ಕಳೆದಿದೆ. ಆ ಕಳೆದಾಗ ನಮಗೆ ಬುದ್ಧಿ ಬಂತು, ಯಾವ ದನ ಹೆಂಗೆ ತಗೊಬೇಕು, ಯಾವ ದನ ತಗೊಂಡ್ರೆ ನಮ್ಗೆ ಲಾಸ್ ಆಗಲ್ಲ, ಯಾವ್ದು ತಗೊಂಡ್ರೆ ಲಾಭ ಬರ್ತದೆ ಅಂತ ಅವತ್ತು ನಮಗೆ ಅರಿವಾಯ್ತು ಸರ್. ಯಾವುದೇ ಒಂದಾದರೂ ಅಷ್ಟೇ ಕಳ್ಕೊಂಡಾಗಲೇ ನಮಗೆ ಗೊತ್ತಾಗೋದು. ಅಂದರೆ ಅನುಭವ ತುಂಬ ಹಳ್ಳಿಕಾರ್ ಫೀಲ್ಡಲ್ಲಿ ತುಂಬ ಅನುಭವ ಬೇಕು. ಹ್ಞೂ ಸರ್. ಜನನೇ ಕಲಿಸ್ತಾರೆ ಸರ್. ಗಗನ್ ಇವು ಹಳ್ಳಿಕಾರು ಎತ್ತುಗಳು. ಹಾಂ ಸರ್. ಇವು 4 4 ಎಷ್ಟು ದಿನ ತೊಗೊಂಬಂದು ನೀವು? ಸರ್ ಇವು ನಾವು ಬೂಕ್ತಲ್ಲಿ ತಂದಿದ್ದೆವು, ಕೆಂಗಲ್ ಮಾಡೋಕ್ಕೋಸ್ಕರ ತಗೊಂಬಂದಿದ್ದವು. ಇವು ಸುಮಾರು ಜನ ಕೇಳಿದ್ರು, ನಾವಿಲ್ಲ ಮಾಗಡಿ ಮಾಡೋರ್ಗು ಕೊಡಲ್ಲ ಅಂತೇಳಿ ನಾವೇ ಇಟ್ಕೊಂಡು ಬೂಕ್ತಲ್ಲಿ ಮಂಜಾಣ ಅಂತವ್ರೆ, ಎಮ್ಮೆ ಮಂಜ ಅಂತಾರೆ, ಅವ್ರ ಹತ್ರ ತಗೊಂಬಂದಿದ್ದು. ಕಮಿಟಿಗೆ ಹಾಕಿದ ಕೆಂಗಲಲ್ಲಿ? ಹ್ಞೂ ಸರ್, ಹಾಕಿದ್ದು. ಪ್ರೈಸು ಆಯಿತು. ಇವು ಕರುಗಳು? ಸರ್ ಈ ಕರುಗಳು ಬಂದು ಹುಲಿ ಚಿಕ್ಕಣ್ಣವ್ರವ್ರಿಗೆ ಹುಟ್ಟಿರೋದು ಆ ಕಡೆದು. ಇದು ಮೈಸೂರು ಕಿಚ್ಚಾವರಿ ಐತಲ್ಲ ಅನಿಲ್, ಅವ್ರ ಹತ್ರ ಇತ್ತು. ಇವೆರಡೂ ಮೈಸೂರು ಮೀಸೆ ಮಾದೇವಣ್ಣ ಅಂತವ್ರೆ, ಅವ್ರು ಕೂಟ ಮಾಡಿದ್ರು. ಅಲ್ಲಿಂದ ಈ ದೊಡ್ಡಬಳ್ಳಾಪುರ ಅಪ್ಪೇಣ ಅವರು ಘಾಟಿ ಮಾಡೋಕ್ಕೋಸ್ಕರ ತಂದಿದ್ರು. ನಾವು ಘಾಟಿಲೇ ಕೇಳಿದ್ದೇವೆ, ಇವನ್ನ ಕೊಟ್ಟಿರಲಿಲ್ಲ, ಕೊಡುವಾಗ ನಿಮಗೆ ಹೇಳ್ತೀವಿ ಅಂತ ಹೇಳಿದ್ರು. ನಾವು ತಿರ್ಗಾ ಈಗ ಮಾಗಡಿ ಮಾಡೋಕ್ಕೋಸ್ಕರ ತಗೊಂಡಿದ್ದೀವಿ ಸರ್. ತುಂಬ ಜೋರಾಗಿದ್ದಾವೆ ಕರುಗಳು. ಹ್ಞೂ ಸರ್. ಇನ್ನು ಚಿಕ್ಕ ವಯಸ್ಸು, ಇನ್ನೂ 10 ತಿಂಗಳು ಕರುಗಳು ಭಾರಿ ಚೆನ್ನಾಗಿ ಬೆಳೆದವೆ. ಮುಂದೇನು ಚೆನ್ನಾಗಿ ಬೆಳೀತವೆ, ಚೆನ್ನಾಗಿ ಹೆಸರು ಮಾಡ್ತವೆ. ಕೊಂಬೆಲ್ಲ ಇವಾಗ ಮಾಡಿಸಿದ್ದೀರಾ? ಕೊಂಬು ಇವಾಗ ಮಾಡಿಸಿದ್ವಿ. ಗಗನ್ ಅವರೇ, ನೀವು ಮೇಂಟೆನೆನ್ಸ್ ಎಲ್ಲ ಏನು ಮಾಡ್ತೀರಾ, ಏನೇನು ಕೊಡ್ತೀರಾ? ಸರ್ ನಾವು ಏನು ಬೇರೆಯವ್ರ ಥರ ಏನು ಮೇಂಟೆನೆನ್ಸ್ ಮಾಡಲ್ಲ ಸರ್. ಹಾಲು ಹಾಕ್ತೀವಿ, ಆಮೇಲೆ 2 ಟೈಮ್ ತಿಂಡಿ ಕೊಡ್ತೀವಿ. ಚಕ್ಕೆ ಬುಸ, ರವೆ ಬುಸ, ಜೋಳದ ನುಚ್ಚು, ರವೆ, ಇಷ್ಟೇ ಸರ್ ನಾವು ಕೊಡೋದು. ಇಷ್ಟೆಲ್ಲ ರೆಡಿ ಮಾಡ್ಕೋಬೋದಾ? ಹಾಂ ಸರ್, ಮಾಡ್ಬೋದು ಸರ್. ಮಾಡ್ಬೋದು. ಜಾತ್ರೆ ಟೈಮಲ್ಲಿ ಸ್ಪೆಷಲ್ ಆಗಿ ಲೈಟಿಂಗ್ಸ್ ಕೊಡೋದು ಆ ಥರ ಏನು ಬೆಳೆ? ಮಾಮೂಲಿ ಲೈಟಿಂಗ್ಸ್ ಥಂಡಿ ಟೈಮಲ್ಲಿ ಹಾಕ್ತೀವಿ ಸರ್. ನಾರ್ಮಲ್ ಟೈಮಲ್ಲಿ ಏನು ಹಾಕಲ್ಲ, ಜಾಸ್ತಿ ಚಳಿ ಇದ್ದಾಗ ಹಾಕ್ತೀವಿ. ಗಿಡ ಮಾಡಿದ್ದೀರಾ ಇವು? ಇಲ್ಲ ಸರ್, ಇನ್ನೂ ಮಾಡಿಲ್ಲ. ಇನ್ಮೇಲೆ ಮಾಗಡಿ ಜಾತ್ರೆ ಕಳ್ಕೊಂಡು ಮಾಡಿಸ್ತೀವಿ. ಅಂದರೆ ತುಂಬ ಜೋರಾಗಿ ಆಗ್ತವೆ. ಈ ಏಜ್ಗೆ ಇಷ್ಟು ಲೈನಲ್ಲಿ ನಿಂತಿದ್ದಾವೆ ಅಂದರೆ ಇನ್ನೂ ಜೋರಾಗಿ ಬೆಳೀತವೆ ಕರುಗಳು. ಈ ಸಲಿನೇ ಸಣ್ಣ ಕರಿನಲ್ಲಿ ಇವು ನೋಡಿಯೋ ಕರ ಯಾವೂ ಇಲ್ಲ ಸರ್. 10 ತಿಂಗಳು ಕರಿನಲ್ಲಿ ಹಾಲಲ್ಲಿ ಬಿಟ್ರೆ ಪ್ರೈಸ್ ಮಾಡ್ತೇವೆ. ಹಾಲಲ್ಲಿ ಪ್ರೈಸ್ ಲೆಕ್ಕಾಚಾರಕ್ಕೆ ಹೋದ್ರೆ ಬೀಜ ಹೊಡೆದು ಪೂರ್ತಿ ರೆಡಿ ಇರಬೇಕು. ಇವು ರೆಡಿ ಇಲ್ಲ, ಇನ್ನು 10 ತಿಂಗಳು ಕರ. ಬರೋ ವರ್ಷದಲ್ಲಿ ಅಲ್ಲಾಗ್ದಿರೋ ತಟ್ಟಿಲಿ ಎಲ್ಲ ಕಡೆ ಹೊಡಿತವೆ. ಬೆಲೆ ಏನಾಗಿದೆ ತಿಳ್ಕೊಬೋದಾ ಸರ್? ಇವು ನಾವು 6,75,000 ಕೊಟ್ಟು ತಂದಿದ್ದೀವಿ. ಹಾಂ. ಏಯ್ ಗಗನ್ ಅವರು, ಇವಾಗ ಎತ್ತುಗಳು ಬಂದರೆ ಹಾಲಲ್ಲಿ ಕರುಗಳು 10 ಲಕ್ಷ, 14 ಲಕ್ಷ, 15 ಲಕ್ಷ ಅಂತ ಹೇಳ್ತಾರೆ. ಇದಕ್ಕೆ ನಿಮ್ಮ ಮಾತುಗಳು ಅಂದರೆ ಏನಕ್ಕೆ ಈ ಥರ ಬೆಲೆ ರೈಸ್ ಆಗಿದೆ ಹಳ್ಳಿಕಾರ್ ಫೀಲ್ಡಲ್ಲಿ? ಸರ್ ಬೆಲೆ ರೈಸ್ ಆಗೈತೆ ಅಂದರೆ ಇತ್ತೀಚೆಗೆ ದನ ಕಮ್ಮಿ ಆಗೋದು ಸರ್. ಎಲ್ಲೂ ದನ ಇಲ್ಲ. ಆಮೇಲೆ ಸ್ವಲ್ಪ ದನ ಮಹಾರಾಷ್ಟ್ರಕ್ಕೆ ಹೊಂಟೋದು. ಆಮೇಲೆ ಸ್ವಲ್ಪ ದನ ಎಲ್ಲ ಹಂಗ ಕೆಡ್ಸ್ಕೊಂತವೆ, ತೂಟಿ ಬಿಟ್ಬಿಟ್ಟವೆ, ಕಾಲು ತಿರಿಕೊಂಡವೆ, ಅದು ಇದು. ಹೆಚ್ಚಾಗಿ ದನ ಇಲ್ಲ, ಚಪ್ರದಾಡೆ ದನ ಇಲ್ಲ. ಅದಕ್ಕೋಸ್ಕರ ದನ ಇಲ್ದಿದ್ದ ಕಾರಣಕ್ಕೆ ಹೆಚ್ಚಾಗಿ ಹಿಂಗೆ ದುಡ್ಡಾಗೈತೆ.
ಆಗಿ ತುಂಬ ಒಳ್ಳೇದಾಯ್ತು. ವರ್ಷೊಂಬತ್ತು ಕಾಲ ಹುಲ್ಲಾಕ್ದವ್ರಿಗೆ ಬೆಲೆ ಇಲ್ದಂಗೆ ಆಗೋಯ್ತು. ಹಾಂ ಹಾಂ ಅವ್ರು ಎಷ್ಟೇ ಒಂದು ವರ್ಷ ಅವ್ರು 5 ಲಕ್ಷ ಖರ್ಚು ಮಾಡಿ ಮೇಸೂರು ಎತ್ತಿನ ದುಡ್ಡು ಮೇಲೆ 10,000 20,000 50,000 ಲಾಭ ಕೊಡುವಾಗ ಹೆಚ್ಚಾಗಿತ್ತು. ಈಗ 5 ಲಕ್ಷ ಲಾಭಕ್ಕೆ ಮಾರ್ತಾವ್ರು ವರ್ಷಂಗಟ್ಲೆ ಮೇಸಿ. ಒಳ್ಳೇದಲ್ಲಿ ಹಂಗೆ ಮೇಸಿ ಜನ ಹಳ್ಳಿಕಾರ್ ಬೆಳೀಲಿ ಉಳಿಲಿ, ಹೆಚ್ಚಾಗಿ ಜನ ಮೇಸಿ ಮಾರಲಿ. ಗಗನ್ ಅವರೇ, ಈ ಸಲ ಮಾಗಡಿ ಜಾತ್ರೆಯಲ್ಲಿ ಕಮಿಟಿ ಎಲ್ಲ ಆಯೋಜಿಸ್ತಾ ಇದ್ದಾರೆ. ತುಂಬ 3 ವರ್ಷ ಆಗಿತ್ತಾಗಲಿ ಅನ್ಸುತ್ತೆ ಕಮಿಟಿ. 3 ವರ್ಷ ಆಗಿತ್ತು ಕೊರೋನಾ ಮುಂಚೆ ಮಾಡಿದ್ದು. ಈ ಸಲ ಆಮೇಲೆ ಚಿನ್ನ ಕೊಟ್ಟು ಪ್ರಥಮವಾಗಿ ಮಾಡ್ತಾ ಮಾಡ್ತಾ ಇರೋದು ನಮ್ಮ ಮಾಗಡಿ ಜಾತ್ರೆಯಲ್ಲಿ ಚಿನ್ನ ಇಕ್ಕಿರೋದು ಇದೇ ಪ್ರಥಮವಾದ ವರ್ಷ. ಎಲ್ಲ ರೈತರು ಬರಬೇಕು, ಎಲ್ಲ ಕಡೆಯಿಂದ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಜಾತ್ರೆ ಸೇರೋದ್ರ ಬಗ್ಗೆ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಅಂದ್ರೆ ಯಾವಾಗ ಬರಬೇಕು ಅಂತ. ಯಾವಾಗ ಸರ್ ಮುಂಚೆ ಏನಾಗ್ತಿತ್ತು ಅಂದ್ರೆ ಎಲ್ಲ ಹಬ್ಬ 3 ದಿವಸ ಆಯ್ತು ನನಗೆ ಜಾತ್ರೆಗೆ ಬಂದು ಕಟ್ಕೊಂಡ್ಬಿಡೋರು. ಅವರೆಲ್ಲ ಬಂದು ಕಟ್ಕೊಂಡು ದನ ಮಾರ್ಕೊಂಡು ಹೋಗೋರು. ಕೆಲವರು ನಮ್ಮ ಸುತ್ತಲಿರೋರೆಲ್ಲ ಹಬ್ಬ ಬೆಳಿಗ್ಗೆ ದನ ಕಟ್ಟೋದು ಹೊಸ್ತಡ್ ದಿವಸ. ಹಂಗಾಗಿ ಏನಾಗ್ತಿತ್ತು ಅಂದ್ರೆ ಅವರೆಲ್ಲ ದನ ಮಾರ್ಕೊಂಡು ಮನೆಗೆ ಹೋಗೋರು, ಜಾತ್ರೆ ಬೇಗ ಕಿತ್ತೋಗ್ಬಿಡ್ತಿತ್ತು. ಹಂಗಾಗಿ ಸರಿ ಎಲ್ಲ ಯುಗಾದಿ ಹಬ್ಬದ ದಿವಸದಿಂದನೇ ಬರಬೇಕು, ಅದಕ್ಕೆ ಮುಂಚೆ ಬಂದವ್ರನ್ನ ಸೇರ್ಸಲ್ಲ ಅಂತ ಹೇಳಿ ಕಂಡೀಷನ್ ಮಾಡಿ 19ನೇ ತಾರೀಕಿನ ಜಾತ್ರೆ ಶುರು ಆಗುತ್ತೆ. ಎಷ್ಟು ದಿನ ಇರುತ್ತೆ ಜಾತ್ರೆ? ಸರ್ ಜಾತ್ರೆ 5 ದಿವಸ ಇರುತ್ತೆ. 5 ದಿನ. ಸೋಮವಾರ ತಪ್ಪಿದ್ರೆ ಮಂಗಳವಾರ ಕಮಿಟಿ ಮಾಡ್ತೀವಿ, ಅಲ್ಲಿವರೆಗೂ ಜಾತ್ರೆ. ಸರ್ ನಾವು ಒಂದು 20 ಜೊತೆ ಮಾಡಿದೀವಿ. ಜೊತೆ ಒಂದು 5 ಜೊತೆ ಮೆರವಣಿಗೆ ಮಾಡ್ತೀವಿ. ನಮ್ಮ ಒಂದು 5 ಜೊತೆ, ಆಮೇಲೆ ನಮ್ಮ ಮರೇಶಣ್ಣ ಅಂತ ಇದ್ದಾರೆ ಅವರ ಒಂದು 5 ಜೊತೆ 10 ಜೊತೆ ಒಟ್ಟಿಗೆ ಮೆರವಣಿಗೆ ಮಾಡ್ತೀವಿ. ನಮ್ದು 20ನೇ ತಾರೀಕು ಶುಕ್ರವಾರ ಮೆರವಣಿಗೆ ಇದೆ. ಎಲ್ಲ ರೈತರು, ನಿಮ್ಮಂಥವ್ರು ರೈತರುಗಳು ಎಲ್ಲ ಬಂದು ನಮಗೆ ಆಶೀರ್ವಾದ ಮಾಡಬೇಕು. ಸಂಜೆ 5 ಗಂಟೆಗೆ ಮೆರವಣಿಗೆ ಐತೆ, ಎಲ್ಲರೂ ಬರಬೇಕು. ಆಮೇಲೆ ಯಾರ್ಯಾರು ಸಾಕಕ್ಕೆ ಸಣ್ಣಗಾರಗಳು ಬೇಕು ಅಂತ ಹುಡುಕ್ತಾ ಇರಾ ಎಲ್ಲರೂ ನಮ್ಮ ಹತ್ರ ಬನ್ನಿ. ನಮ್ಮ ಹತ್ರ 20 ಜೊತೆ ಸಣ್ಣಗಾರ ಅವೆ. ಎಲ್ಲ 1 ಲಕ್ಷ 1.5 ಲಕ್ಷ 1 ಲಕ್ಷ ಹಿಂದೆ ಮುಂದೆ ಇರೋದು. ಯಾರ್ಯಾರು ಸಾಕಬೇಕು ಅಂತ ಹುಡುಕ್ತಾ ಇರಾ ಬನ್ನಿ. ನಮ್ಮ ಹತ್ರ ಒಳ್ಳೊಳ್ಳೆ ಕರುಗಳು, ನಾವೇ ಎಲ್ಲ ಕೂಟ ಮಾಡಿರೋಂಥ ಕರುಗಳು. ಯಾರಿಗೆ ಬೇಕೋ ಬನ್ನಿ, ಕೊಡ್ತೀವಿ. ಅಂದರೆ ಮನೆ ಹತ್ರ ಇದ್ದಾವೆ, ಅವನು ಮನೆಯಲ್ಲಿ ಪೂರ್ತಿ ತೋರಿಸೋಣ. ಇವು ನಿಮ್ಮ ಹತ್ರ ಇರೋದು ಸದ್ಯಕ್ಕೆ ಟಾಪ್. ಗಗನ್ ಅವರೇ, ನಿಮ್ಮ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ತಿಳಿಸ್ಕೊಡಿ. ಸರ್ ನಮ್ಮ ಅಡ್ರೆಸ್ ಬಂದು ಮಾಗಡಿ ಟೌನೇ, ಬಾಲಾಜಿ ಥಿಯೇಟ್ರ್ ಆಪೋಸಿಟ್ಟು. ಬಾಲಾಜಿ ಥಿಯೇಟ್ರ್ ಆಪೋಸಿಟೇ ನಮ್ಮ ಮನೆ ಇರೋದು, ಮಾಗಡಿ ಟೌನು, ರಾಮನಗರ ಜಿಲ್ಲೆ. ಮೊಬೈಲ್ ನಂಬರ್ ಹೇಳಿ. ಹೆಂಗೆ? 6366284802. ಎನಿ ಟೈಮ್ ಅಂದರೆ ಇವು ಸೇಲ್ ಮಾಡ್ತೀರಾ ಎತ್ತುಗಳು? ಹ್ಞೂ ಸರ್, ನಾವು ಬಂದರೆ ಮಾರ್ತೀವಿ, ಇಲ್ಲಾಂದರೆ ನಮ್ಮ ಮನೇಲೇ ಸಾಕ್ತೀವಿ. ನಾವೇನು ಮಾರಲೇಬೇಕು ಅನ್ನೋ ಉದ್ದೇಶದಲ್ಲಿ ಏನು ತಗೊಳ್ಳೋದ. ಎನಿ ಟೈಮ್ ನಮ್ಮ ಮನೇಲಿ 3-4 ಜೊತೆ ಇದೇ ಇರ್ತದೆ. ಯಾರು ಬಂದು ಯಾವ ಕೇಳಿದ್ರು ಕೊಡ್ತೀವಿ. ಜಾತ್ರೆ ಟೈಮಲ್ಲಿ ಮಾತ್ರ ಕೊಡಲ್ಲ ಅಷ್ಟೇ, ಬಾಕಿ ಟೈಮಲ್ಲಿ ಎಲ್ಲ ಟೈಮಲ್ಲೂ ಕೊಡ್ತೀವಿ. ಜಾತ್ರೆ ಟೈಮಲ್ಲೂ ಜಾತ್ರೆಗೆ ಬಂದರೆ ಕೊಡ್ತೀವಿ, ಮನೆ ಹತ್ರ ಕೊಡೋದು.